ಎಲ್ಲಕ್ಕಿಂತ ಮೀರಿದ ಒಂದು ದೊಡ್ಡ ಶಕ್ತಿ ಅದ ಅಂದ್ರ ಅದು ಭಗವಂತ. ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ಶರಣಾಗತರನು ಕೊರೆವೆನೆಂಬ ತವ ಬಿರುದು ಕಾಯು ಕರಿವರದ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ಮೂಕನಾದೆ ಲೋಕಪಾಲಕಯನ್ನ ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ ಸಾಕುವರ್ಯಾರಯ್ಯ ಶ್ರೀಕರ ರಾಘವೇಂದ್ರ. ರಾಯರ ಕಡೆ ಹೋಗ್ತಾರ, ರಾಯರ ಅವ್ರಿಗೆ ಪರಿಹಾರವನ್ನ ಹೇಳ್ತಾರ. ಮತ್ತು ವಿಜಯದಾಸರ ಕಡೆ ಬಂದು ಗೋಪಾಲದಾಸರಿಂದ 40 ವರ್ಷ ಆಯುರ್ದಾನವನ್ನ ಪಡ್ಕೊಂಡದನ್ನ ನಾವು ಮೊದ್ಲೆಲ್ಲ ನೋಡಿದ್ವಿ. ಈಗ ಅವ್ರಿಗೆ ಜಗನ್ನಾಥ ವಿಠಲ ಅಂಕಿತವನ್ನ ಸಿಕ್ಕದನ್ನ ನಾವು ಈ ಭಾಗದೊಳಗ ನಾವು ನೋಡ್ಲಿಕ್ಕತ್ತೇವಿ. ಅದು ಚಂದ್ರಭಾಗಾ ನದಿ ಒಳಗ ಅವ್ರ ಏನ ಶಿಲಾಫಲಕ ಜಗನ್ನಾಥ ವಿಠಲ ಅದ್ ಏನ್ ಅಂಕಿತ ಇದ್ದದನ್ನ ಶಿಲಾಫಲಕ ಅದನ್ನ ತಲಿ ಮೇಲೆ ಎತ್ತ ಅವ್ರು ಕುಣಿದ್ರೆ ನಾವು ನಿಜವಾಗಿ ಈ ಚಲನಚಿತ್ರ ಇಲ್ಲೇ ನಾವು ಸಹ ನಾವ್ ಎತ್ತಿ ಕುಣಿಬೇಕನ್ನೋ ಅಷ್ಟು ರೋಮಾಂಚನ ನಮ್ಗ ವಿಠಲಯ್ಯ ವಿಠಲಯ್ಯ ಆ ವಿಠಲನ ಮೂರ್ತಿ ಅದನ್ನ ನೋಡಿ ನಾವು ಆನಂದ ಆಗ್ಬಿಡ್ತೇವೆ ನಮ್ಗೆಲ್ಲಾನು. ಮತ್ ನಾವ್ ಇವ್ರ ಚರಿತ್ರೆ ಒಳಗ ನಾವು ನೋಡಿದ್ವಿ. ಯಾಕಂದ್ರ ಅವ್ರು ಪಂಢರಪುರದೊಳಗಿದ್ದಾಗ ಅವ್ರಿಗೆ ಆಹಾರ ಅದನ್ನ ಯಾರು ಅವ್ರು ಕೇಳೋರು ಇರುದಿಲ್ಲ, ಪಾಪ ಒಬ್ರೇ ಇರ್ತಾರ. ಅವಾಗ ಸ್ವತಃ ಪಂಡರಿನಾಥ ಮತ್ತೆ ರುಕ್ಮಿಣಿ ದೇವಿ ಸ್ವತಃ ಬಂದು ಬ್ರಾಹ್ಮಣ ವೇಷದಿಂದ ಬಂದು ಅವ್ರಿಗೆ ಔತಣವನ್ನ ಕೊಡ್ತಾರ. ಅದನ್ನ ನಾವು ಚಿತ್ರೀಕರಣ ಮಾಡ್ಯಾರ. ಇವೆಲ್ಲ ಹಾಡಿದ್ರು ಅವ್ರು ಯಾಕೆ ಮೂಕನಾದೀವ್ ಅಂದ್ರ ಅಕ್ಷರಶಃ ನಾವು ಮೈ ನವಿರೇಡ್ದು ಬಿಡ್ತೇವೆ ನಮ್ದು. ಯಾಕಂದ್ರ ಗುರುಗಳು ಎಂದಿಗೂ ನಮಗ್ ಮೂಕ ಆಗುದಿಲ್ಲ ಅನ್ನೋದನ್ನ ಹಾಡಿನೊಳಗ ಸುಂದರವಾಗಿ ತೋರ್ಸ್ಯಾರ. ಬಹಳ ಸುಂದರವಾಗಿ ಬಂದದ ಚಿತ್ರೀಕರಣ. ಸಾಕಷ್ಟು ಕೃತಿಗಳನ್ನ ರಚನೆ ಮಾಡ್ಯಾರ. ಅವ್ರು ಮೇರು ಕೃತಿ ಅಂತ ಹೇಳ್ತೇವ್ ನಾವು. ಕನ್ನಡದ ಸುಧೆ ಹರಿಕಥಾಮೃತ ಸಾರ ಅಂದ್ರ ಹರಿ ಶ್ರೀಹರಿ, ಕಥಾ ಲಕ್ಷ್ಮೀದೇವಿ, ಅಮೃತ ವಾಯುದೇವರು, ಸಾರ ಅಂದ್ರ ತತ್ವಾಭಿಮಾನಿ ದೇವತೆಗಳು. ಇವೆಲ್ಲ ಒಳಗೊಂಡದ್ದು 18 ಪುರಾಣಗಳು, ಶ್ರೀಮನ್ಯಾಯ ಸುಧೆ ಎಲ್ಲ ತಿರುಳುಗಳನ್ನ ಅದ ಕೂಡಿಕೊಂಡು ಬಂದದ್ದು ಹರಿಕಥಾಮೃತ ಸಾರ ಅನ್ನೋದು. ಇದು ಒಂದ್ ದೊಡ್ಡ ಅಮೃತ ಧಾರೆ ಅಂತ ಹೇಳ್ತೀವಿ, ಅಮೃತ ವರ್ಷಿಣಿ ಅಂತ ಹೇಳ್ತೀವಿ. ನಮ್ಮ ಸ್ತ್ರೀ ಸಮೂಹಕ್ಕ ಇವೆಲ್ಲ 32 ಸಂಧಿ ಏನಾಗುದಿಲ್ಲ. ಒಂದ್ ಮಂಗಳಾಚರಣೆ ನಾವು ನಿತ್ಯ ಮನಿಯೊಳಗ ಅಂದ್ರ ಅದು ಮನಿಗ ಮಂಗಳ ಆಗ್ತದ ಅಂತ ಹೇಳ್ತೇವಿ. ಆದ್ರೆ ಎಲ್ಲಕ್ಕಿಂತ ಮೀರಿದ ಒಂದು ದೊಡ್ಡ ಶಕ್ತಿ ಅದ ಅಂದ್ರ ಅದು ಭಗವಂತ. ಅವ್ರಿಗೆ ಅನುಭವ ಆಗ್ಬೇಕು. ಯಾಕೆ ನಾವು ತಿರುಪತಿ ಒಳಗೆ ಇವತ್ತು ನಾವು ಕೋಟಿ ಭಕ್ತರನ್ನ ಭಗವಂತ ಕರಿತಾನೆ ಯಾಕೆ ಅಲ್ಲೇ ಹೋಗ್ತಾರ? ಚಿಕ್ಕವರು ದೊಡ್ಡವ್ರು ಯಾವ ವಯಸ್ಸಿನ ನಿರ್ಬಂಧಿಲ್ಲ. ಮಂತ್ರಾಲಯಕ್ಕೆ ನಾವ್ ಯಾಕೆ ಹೋಗ್ತೇವಿ? ಜಾತಿ ಮತ ಭೇದನೆ ಇಲ್ಲ ಅವ್ರಿಗೆ, ಯಾವ ಧರ್ಮ ಇಲ್ಲ, ಎಲ್ಲಾರು ಹೋಗೋದು. ನಿನ್ ಹೊರತು ನನಗೆ ಯಾರು ಇಲ್ಲ ಅಂತ ಅವ್ರನ್ನ ಕಾಲು ಹಿಡ್ಕೊಂಡವ್ರನ್ನ ಎಂದೂ ಬರಿಗೈಲ ಕಳಿಸ್ಲಾರದವ್ರು ನಮ್ಮ ಮಂತ್ರಾಲಯ ಪ್ರಭುಗಳು. ಮತ್ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ಬಂದು ನೋಡ್ಬೇಕು. ಅವ್ರು ಎಲ್ಲಾರು ಪ್ರೋತ್ಸಾಹ ಕೊಡ್ಬೇಕು. ಯಾಕಂದ್ರೆ ಇಂಥ ಸಿನಿಮಾಗಳನ್ನ ತೆಗಿಲಿಕ್ಕೆ ನಾವು ಅವ್ರಿಗೆ ಅಗತ್ಯವಾಗಿ ಕೊಡಬೇಕು ಪ್ರೋತ್ಸಾಹ. ಮಾಡಂತೇವಿ. ಅನುರಾಧ ಗುಗ್ಗಿ ಅಂತ ಹೇಳಿ ಅನಂತಪುರಂದ್ರ ಭಜನಾ ಮಂಡಳಿ ಸದಸ್ಯರು ನಾವೆಲ್ಲ ಬೆಳಗಾವಿಯವರು. ಜಗನ್ನಾಥದಾಸರ ಚಲನಚಿತ್ರ ಇವತ್ತು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ. ದಾಸರ ಪರಂಪರೆಯಲ್ಲಿ ಬಂದಂತ ದಾಸವರೇಣ್ಯರು ನಾವು ಕೇಳ್ತೀವಿ. ಪುರಂದರದಾಸರು, ವಿಜಯದಾಸರು, ಕನಕದಾಸರು, ಗೋಪಾಲದಾಸರು, ಈಗ ಆದಿಯಾಗಿ ಸುಮಾರು 40 ಜನ ದಾಸರಿದ್ದಾರೆ. ಮಹಿಳಾ ದಾಸರಿದ್ದಾರೆ, ಅದರ ದಾಸರು ಇದ್ದಾರೆ. ಇವರೆಲ್ಲರೂ ದಾಸವರೇಣ್ಯರು ಮಾಡಿದ್ದೇನು ಕೃತಿಗಳಂತಂದ್ರೆ ಏನು ಪರಮಾತ್ಮನ 4 ವೇದಗಳಿವೆ. ವೇದಗಳು, ಉಪನಿಷತ್ತುಗಳು ಹಾಗೂ 18 ಪುರಾಣಗಳು. ಈ ಪುರಾಣಗಳು ಸಾಮಾನ್ಯ ಮನುಷ್ಯಗೆ ತೋಚಿ ಬರೋದಿಲ್ಲ, ಸಂಸ್ಕೃತದಲ್ಲಿದೆ. ಈ ಪುರಾಣ ಸಾಮಾನ್ಯ ಮನುಷ್ಯ ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ದಾಸವರೇಣ್ಯರು ಬಂದು ಬಹುಮಿಗಳಿಗೆ ಬಂದು ಪರಮಾತ್ಮನ ಈ ವೇದಗಳನ್ನ, ಉಪನಿಷತ್ತುಗಳನ್ನ, 18 ಪುರಾಣಗಳನ್ನ ಹಾಡಿನ ರೂಪದಲ್ಲಿ, ಪದ್ಯ ರೂಪದಲ್ಲಿ ಇವನ್ನ ಮಾಡಿ ಭಕ್ತ ಜನರಿಗೆ ಅಮೃತವನ್ನು ಧಾರ ಉಣಿಸಿದ್ದಾರೆ. ಅಂತದ್ರಲ್ಲಿ ಈಗ ನಮ್ಮ ಜಗನ್ನಾಥದಾಸರು ಒಬ್ಬರು. ಇವರು ಪುರಂದರದಾಸರಿಗೆ ಬಂದಂತ ಪುರಂದರದಾಸರು, ಅವರುಗಳು ವಿಜಯದಾಸರು, ಅವರ ಶಿಷ್ಯಂದರು ಗೋಪಾಲದಾಸರು, ಅವರ ಶಿಷ್ಯಂದು ಜಗನ್ನಾಥದಾಸರು ಅಂತ ಹೇಳಿ. ಇವರು ಪರಂಪರೆ ಸುಮಾರು ರಾಘವೇಂದ್ರ ಸ್ವಾಮಿಗಳ ಒಂದು ಅದೇ ಸಮಕಾಲೀನರು. ಅವ್ರಿಗಿಂತ ಸ್ವಲ್ಪ ಚಿಕ್ಕವರು, ರಾಘವೇಂದ್ರ ಸ್ವಾಮಿಗಳಿಗಿಂತ ಸ್ವಲ್ಪ ಚಿಕ್ಕವರು, ಸಮಕಾಲೀನ. ಅದೇ ಶತಮಾನ ಬಂದು ಸುಮಾರು 350-400 ವರ್ಷಗಳ. ಗೋಪಾಲದಾಸರು ಕರೆದು ನೋಡ್ತಾರೆ, ಈ ವ್ಯಕ್ತಿ ಆಯುಷ್ಯ ಬಹಳ ಕಮ್ಮಿ ಇರ್ತದೆ. ಅದಕ್ಕಾಗಿ ಒಂದು ಭಕ್ರಿಯಲ್ಲಿ ನೈವೇದ್ಯ ಮಾಡಿ, ಪರಮಾತ್ಮನ ನೈವೇದ್ಯವನ್ನು ಮಾಡಿ ಗೋಪಾಲದಾಸರು ಶ್ರೀನಿವಾಸ ಮುಂದಿಟ್ಟು ಭಕ್ರಿ ನೈವೇದ್ಯ ಮಾಡಿ ತಮ್ಮ 40 ವರ್ಷ ಆಯುಷ್ಯವನ್ನ ಈ ಶ್ರೀನಿವಾಸಾಚಾರ್ಯರು ಕೊಡ್ತಾರೆ. ಅವರೇ ಮುಂದೆ ದೊಡ್ಡ ಜಗನ್ನಾಥದಾಸರಾಗಿ ಹರಿ ಕಥಾಮೃತ ಸಾರ, ಹರಿಯ ಕಥೆ ಅಮೃತವ ಸಾರವನ್ನ ಇಡೀ ಜಗತ್ತಿಗೆ ಉಣಿಸುವಂತ ಭಾಗ್ಯವನ್ನ ನಮ್ಮ ಜಗನ್ನಾಥ ಮಾಡಿಕೊಟ್ಟಾರೆ. ಇಂಥ ಕೃತಿಯನ್ನ
ಪ್ರತಿನಿತ್ಯ ಮನೆಗಳಲ್ಲಿ ಬರೀ ಬ್ರಾಹ್ಮಣ ಸಮಾಜ ಅಷ್ಟೇ ಅಲ್ಲ, ಅನೇಕ ಸಮಾಜದ ಜನರು ಕೂಡ ನಾವು ನೋಡಬಹುದು ಅಲ್ಲಿ. ಇನ್ನು ರಾಯಚೂರು ಡಿಸ್ಟಿಕ್ ನೋಡಬಹುದು, ಮಾನವಿ ನೋಡಬಹುದು, ಅನೇಕ ಮಹಿಳೆಯರು ನಮ್ಮ ಹೊಲಗಳಲ್ಲಿ ಕೆಲಸ ಮಾಡ್ತಾ ಕೂಡ ಹರಿಕಥಾಂಸಾರವನ್ನು ಬಾಯಿಪಾಠ ಹೇಳ್ತಾರೆ. ನಾನು ಜೈತೀರ್ ಸವದತ್ತಿ, ಈ ಭಾಗದ ನಗರ ಸೇವಕನಾಗಬೇಕು. ಇಂಥ ಪಿಕ್ಚರ್ ಈ ನಮ್ಮ ಬೆಳಗಾವಿ ಬಿಡುಗಡೆ ಮಾಡೋದಕ್ಕಾಗಿ ಅವ್ರೆಲ್ಲರೂ ಕೂಡ ನಾನು ನಿರ್ಮಾಪಕ ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಧನ್ಯವಾದ ಅರ್ಪಿಸ್ತೇನೆ.